ನಮಸ್ಕಾರ. HBS ಸುದ್ದಿ ಮಾಹಿತಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ವನಗೂರು 93-94ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ವನಗೂರು ಕೂಡರಸ್ತೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 94ನೇ ವರ್ಷದ ಹಳೆ ವಿದ್ಯಾರ್ಥಿಗಳು ಶನಿವಾರ ಸಂತೆಯ ಶುಭೋದಯ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಸುಮಾರು 64 ವಿದ್ಯಾರ್ಥಿಗಳು ಒಟ್ಟುಗೂಡಿ ವಿದ್ಯೆ ಕಲಿಸಿದ ಶಿಕ್ಷಕರಾದ ಆಂಗ್ಲ ಮಾಧ್ಯಮ ಶಿಕ್ಷಕರಾಗಿದ್ದ ಶ್ರೀಯುತ ಆನಂದ್ ರವರಿಗೆ ಆರತಿ ಬೆಳಗುವುದರೊಂದಿಗೆ ಆದರದಿಂದ ಸ್ವಾಗತಿಸಿ ಸನ್ಮಾನ ಮಾಡಲಾಯಿತು. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಹಿರಿಯ ಗುರುವೃಂದದವರೇ, ಹಾಗೆ ವೇದಿಕೆ ಮುಂದಿರುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿ ಮಿತ್ರರು, ನಾನು ಭಾಷಣ ಮಾಡೋದಿಲ್ಲ, ಯಾಕಂದರೆ ನನಗೂ ಹಸಿವೆ ಆಗ್ತದೆ, ನಿಮಗೂ ಹಸಿವೆ ಆಗ್ತದೆ. ನಾನು 5 ಗಂಟೆಗೆ ಮನೆಯಿಂದ ಹೊರಟಿದ್ದೆ. ಆದರೆ ತುಂಬ ಖುಷಿ ಆಗ್ತದೆ. ನಾವು ಬರುವ ಉದ್ದೇಶ ಯಾಕಂದರೆ ಲಾಸ್ಟ್ ಇಯರ್ ಮೇ ತಿಂಗಳಲ್ಲಿ ಇನ್ನೊಂದು ಬ್ಯಾಚ್ ನಾವು ಕರೆದಿದ್ದೆ. ತುಂಬ ಒಂದು ಒಳ್ಳೆಯ ಅವಕಾಶ, ನಿಮ್ಮನ್ನೆಲ್ಲೊಮ್ಮೆ ಮತ್ತೆ ನೋಡುವಂಥ ಅವಕಾಶ. ಇವರು ದಿನೇಶ್, ರವಿಯವರು, ಶರತ್, ಉದಯರು ತುಂಬ ಇದೆಲ್ಲ ಕಾಲ್ ಮಾಡಿದ್ದಾರೆ. ಆದರೆ ಯಾರ ಮುಖದ ನೆನಪು ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಬರುವಾಗಲೂ ಹಾಗೆ ಎಲ್ಲರ ಪರಿಚಯ ಆಗೋದಿಲ್ಲ. ಆದರೆ ಈಗ ಒಂದು ನೋಡುವಂಥ ಒಂದು ಅವಕಾಶ, ಸದಾವಕಾಶ ಅದನ್ನು ಒದಗಿಸಿಕೊಟ್ಟಿದ್ದೀರಿ ನೀವು. ಗುರುಗಳ ಒಂದು ನೆನಪಿಟ್ಕೊಂಡಿದ್ದೀರಿ. ಯಾಕಂದರೆ ಈಗಿನ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೇವೆ, ಆ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಆ ಹಿಂದಿನ ಒಂದು ಇದರಲ್ಲಿದ್ದ, ಆ್ಯಕ್ಚುಲಿ ಹಿಂದೆ ನಾವು ಹೊಡೆಯೋದು ಬಡಿಯೋದು ಪನಿಷ್ಮೆಂಟ್ ಕೊಡೋದು ಜಾಸ್ತಿ ಇತ್ತು. ಇವಾಗ ಪನಿಷ್ಮೆಂಟ್ ಇಲ್ಲ. ನಿಮಗೆ ಗೊತ್ತಿದೆ, ಈಗ ಟೀಚರ್ ಅಲ್ಲ, ಫೆಸಿಲಿಟೇಟರ್ ಅಂತ ಹೇಳೋದು. ಟೀಚರ್ಸ್ ಅಲ್ಲ ಈಗ ಟೀಚ್ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆಲ್ಲ ಗೊತ್ತಿದೆ, ಅವ್ರಿಗೆ ಕೈ ಹಿಡಿದು ಸ್ವಲ್ಪ ಹೆಲ್ಪ್ ಮಾಡೋದು ಅಂತ. ಆದರೆ ಏನಾಗಿದೆ ಅಂತಂದ್ರೆ, ಆ ಹಿಂದೆ ನಮ್ಮಿಂದ ಬಯಸ್ಕೊಂಡವರು, ಪೆಟ್ಟು ತಿಂದವರು ಈಗ ನಮಗೆ ಆತ್ಮೀಯರಾಗ್ತಾ ಹೋಗ್ತಾರೆ. ಈಗಿನ ಮಕ್ಕಳಿಗೆ ಆ ಇದಿಲ್ಲ. ಅಂದರೆ ಅವರು ಏನೇನಾಗಿ ಹೋಗಿರ್ತಾರೆ, ಅಂದರೆ ಅವ್ರಿಗೆ ಇದೆಲ್ಲ ಮತ್ತೆ ಹೋಗಿರ್ತದೆ. ಒಂದು 30 ವರ್ಷದ ನಂತರ ಮತ್ತೊಮ್ಮೆ ನಾವೆಲ್ಲ ಸೇರೋದು ಅಂತ ಹೇಳಿದ್ರೆ, ಈಗ ಲಾಸ್ಟ್ ಇಯರ್ ಕೂಡ ಹಾಗೆ. ಈ ವರ್ಷ ನಾನು ನೋಡ್ತಾ ಇದ್ದೆ, ಇಷ್ಟು ಮಂದಿ ನೀವು ಸೇರಿದ್ದೀರಿ. ಯಾಕಂದರೆ ಹಿಂದೆ ಕ್ಲಾಸಲ್ಲಿ ಸೇರಿದಾಗೆ ಅದು ಭಾರಿ ಸುಲಭ ಇಲ್ಲ. ಇವರೆಲ್ಲ ಪರ್ಮಿಷನ್ ಮನೆಯಿಂದ ತಗೊಂಡು ಬರಬೇಕು. ಆ ಪರ್ಮಿಷನ್ ಸಿಗೋದು ಭಾರಿ ಕಷ್ಟ ಇದೆ. ಹಾಗೆ ಆದರೂ ಎಲ್ಲೆಲ್ಲಿಂದ ಬಂದಿದ್ದಾರೆ, ಒಂಥರ ಖುಷಿ. ಅದಕ್ಕೆ ಬೇಕಾಗಿ ನಾವು ಪುತ್ತೂರಿಂದ ಬಂದೆ, ನಾನು ಬರಲೇಬೇಕು ಅನ್ನೋ ಒಂದು ಖುಷಿ. ತುಂಬ ತುಂಬ ಸಂತೋಷ ಆಯಿತು. ನೀವೆಲ್ಲ ಹೇಳಿದಾಗೆ ಒಂದು ಬೇಸರ ನಮಗೆ, ಆ ಸಂಸ್ಥೆ ಈಗ ಇಲ್ಲ ಅಲ್ವಾ ಅಂತ. ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಈಗ ತುಂಬ ಪ್ರತಿಭೆಗಳನ್ನು ನಿಮ್ಮ ಬಗ್ಗೆ ಎಲ್ಲ ನಾವು ಕೇಳಿಕೊಂಡು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೊಂದು ದಿನ ಅಂತ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವವರು ನಿಮ್ಮನ್ನ ನೋಡಿ ಬರಲಿ ಅಂತ ಹೇಳ್ತಾ, ಮತ್ತೊಂದು ಮತ್ತೆ ಈಗ ನಾನು ನೋಡ್ತಾ ಬಂದೆ, ಸರ್ಕಾರಿ ಶಾಲೆಗಳೆಲ್ಲ ಹುಟ್ಟಿಕೊಂಡಿದೆ. ಅದು ನಿಮ್ಮದು ಒಂದು ಸಂಸ್ಥೆಯ ಇದು ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಆಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಕರೆದು ನಮ್ಮನ್ನೆಲ್ಲ ಹೂ ಮಾಡಿ ಕರೆದು ಸ್ವಾಗತಿಸಿದ್ದೀರಿ, ಇಲ್ಲಿ ಸನ್ಮಾನ ಮಾಡಿದ್ದೀರಿ. ನಿಮಗೆಲ್ಲ
ತುಂಬ ಹೃದಯದ ಧನ್ಯವಾದ.